KSRTC, BMTC, ನಮ್ಮ 4 ನಿಗಮಗಳು NW KSRTC, NE KSRTC. ಹೀಗಾಗಿ ನಾವೆಲ್ಲರೂ ಕೂಡ ಒಂದನೇ. KSRTC, NAC ಮತ್ತೆ ಬೇರೆ ಬೇರೆ ಕಂಪ್ನಿ ಯಾರು ಇದ್ದೀರಾ ಅವರೆಲ್ಲ ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಒಂದೇ ಹಡಗಿನಲ್ಲಿ ಹೋಗ್ತಾ ಇದ್ದೀವಿ. ಆದ್ರಿಂದ ನಾವು ಇವತ್ತು ಈ ಒಂದು ವೇದಿಕೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, NAC ಕಾರ್ಯಕ್ರಮ ಯಾವುದೇ ಜರುಗಿದ್ರು ಕೂಡ ಅಲ್ಲಿ KSRTC ಇರುತ್ತೆ, BMTC ಇರುತ್ತೆ, NW KSRTC ಇರುತ್ತೆ. ಆದ್ರಿಂದ ಸ್ನೇಹಿತರೆ, ನಾವು ನಮ್ಮ ಗುರಿ ತಲುಪಲಿಕ್ಕಾಗಿ ನಾವು ನಮ್ಮ ಹೋರಾಟನ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಭೇದ ಇಲ್ಲ. ಆದ್ರಿಂದ ಸ್ನೇಹಿತರೆ, ನಾವು ಇಷ್ಟೇ ಜನ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಸೇರಬೇಕು. ಹಾಗಾಗಿ ನಾನು ಈ 2 ಮುಖ್ಯವಾದ ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ. ಈ ಒಂದು NAC ಮತ್ತು ಇವತ್ತು ಹೋರಾಟ ಏನಿದೆ, ಆ ಇಬ್ಬರು ಮಹನೀಯರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಪ್ರಥಮವಾಗಿ ಶ್ರೀ ಅಶೋಕ್ ರಾವುತ್ ರವರು ತುಂಬಾ ತಮ್ಮ ತನು ಮನ ಧನ ಎಲ್ಲವನ್ನು ಸಮರ್ಪಿಸಿ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಒಂದು ಸಂಘಟನೆಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ನೇಹಿತರೆ, ಎರಡನೇದಾಗಿ ಪ್ರವೀಣ್ ಕೊಹ್ಲಿ ಹೆಸರು ಕೇಳಿದಿರ. ಪ್ರವೀಣ್ ಕೊಹ್ಲಿ ಹೆಸರು ಕೇಳದೇ ಇರೋರು ಯಾರೂ ಇಲ್ಲ. 67 ಲಕ್ಷದಲ್ಲಿ ಪ್ರವೀಣ್ ಕೊಹ್ಲಿ ಯಾರು ಅಂದ್ರೆ ಅವ್ರು ನೋಡಿಲ್ಲ ಯಾರು. ಆದ್ರೆ ಪ್ರವೀಣ್ ಕೊಹ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ನಡೆಸ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ಪಡೆದಿರ್ತಕ್ಕಂಥ ಮಾಹಿತಿಗಳು, ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿರ್ತಕ್ಕಂಥ ದಾಖಲೆಗಳು, ಇವನ್ನ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾದರೂ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪ್ರಕರಣ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರವೀಣ್ ಕೊಹ್ಲಿನೇ ಕಾರಣ. ಅವ್ರು ಮಾಡಿರ್ತಕ್ಕಂಥ ಒಂದು ಸಾಧನೆ ಏನಿದೆ ಅದನ್ನ ನಾವು ತುಂಬ ಹೃದಯದಿಂದ ಅದನ್ನ ಒಪ್ಕೋತಾ ಇದ್ದೀವಿ. ಸ್ನೇಹಿತರೆ, ಮುಖ್ಯವಾಗಿ ಈಗಾಗಲೇ ರಮಾಕಾಂತ್ ಸಾಹೇಬ್ರು ಹೇಳಿದ್ರು, ಮುಂದಿನ ತಿಂಗಳು 8 ಮತ್ತು 9ನೇ ತಾರೀಕು ಏನು CBT ಮೀಟಿಂಗ್ ಇದೆ, CBT ಮೀಟಿಂಗಿಗೆ ಇದೇ ರೀತಿ ಪ್ರತಿಭಟನೆ ಮಾಡಬೇಕು, ಇದೇ ರೀತಿ ನಾವೆಲ್ಲರೂ ಸೇರ್ಬೇಕು. CBT ಮೀಟಿಂಗ್ ನಲ್ಲಿ ನಮ್ಮ ಮುಷ್ಕರರ ಕಾವವರಿಗೆ ತಟ್ಟಬೇಕು. ಆದ್ರಿಂದ ಮುಂದಿನ 8 ಮತ್ತು 9ನೇ ತಾರೀಕು ತಾವೆಲ್ಲರೂ ಬಿಡು ಮಾಡ್ಕೊಳ್ಳಿ. ದೂರದಿಂದ ಬರೋರಿಗೆ ಕಷ್ಟ ಆದ್ರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಎಲ್ಲ ನಿವೃತ್ತ ನೌಕರರು 8 ಮತ್ತು 9ನೇ ತಾರೀಕು ತಪ್ಪದೇ ಬರಬೇಕು. ಅವತ್ತು ನಮ್ಮ ಒಂದು ಶಕ್ತಿ ಏನು, ಇವತ್ತು ಏನು ಶಕ್ತಿ ಇದೆ, ಇದೇ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅವತ್ತು. ಆದ್ರಿಂದ ಸ್ನೇಹಿತರೆ, ಇಷ್ಟು ಜನ ಸುಮಾರು 1,500 ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರ. ನಿಜವಾಗೂ ತಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸ್ನೇಹಿತರೆ, ನಂಜುಂಡೇಗೌಡರಿಗೆ ಒಂದು ಸ್ಟಾರ್, ಹಾಗೆ ಆನಂದ್ ಅವರು ದಯಮಾಡಿ 2 ನಿಮಿಷ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ನಿವೃತ್ತ ನೌಕರ ಬಾಂಧವರೇ, ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿ ಈ NAC ಕಮಿಟಿ ಏನು ಅವರು ಮುಂದುವರಿತಾ ಇದ್ದಾರೆ ಅದಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ರಾವತ್ ಸಾಬ್, हम सब लोग आपके साथ में है. अब जो कुछ भी दिल्ली में हम लोगों के लिए कर रहे हैं, हम लोग आपका साथ रहेंगे, आपका साथ जिएंगे, आपका साथ मरेंगे. हम सभी लोग आपके साथ में आ रहते हैं. जो कुछ आप मैसेज हमको देंगे वो हम इधर पालन करेंगे, और जो कुछ भी आपने जैसे आपको लीड करेंगे वो हम देख लेंगे. हमारा दोस्त है रमाकांत सर, ಅವರು ನನ್ನ ಏರಿಯಾದಲ್ಲಿ ಇರೋದು, ಅವರು HSR ಲೇಔಟ್ನಲ್ಲಿ. ವಿ ಕೀಪ್ ಮೀಟಿಂಗ್. ಹಿ ಸಚ್ ಎ ವಂಡರ್ಫುಲ್ ಎಕ್ಸ್ಪರ್ಟ್ ಪರ್ಸನ್. ಸರ್ಕಾರದಲ್ಲಿ ಒಂದು 4 ಎಕರೆ ಒಳ್ಳೆ ಹಾರ್ಟ್ ಆಫ್ ದ ಸಿಟಿನಲ್ಲಿ ಯಾರೋ ಲೇಔಟ್ನವರು ಲೂಟ್ ಹೊಡೆಯುವಂಥ ಜಾಗವನ್ನು ಅವರು ಇವತ್ತು ಒಂದು ಸುಂದರವನ ಮಾಡಿದ್ದಾರೆ. ಇಟ್ ಈಸ್ ಕಾಸ್ಟಿಂಗ್ ಮೋರ್ ದನ್ 400 crores ಅಂತ ಒಂದು ಮೇಧಾವಿ ವ್ಯಕ್ತಿ ಯಾರು ರಮಾಕಾಂತ್ ಅವರು ಈ ಜೊತೆನಲ್ಲಿ ಈ NAC ಕಮಿಟಿನಲ್ಲಿ ಇದ್ದಾರೆ ಅಂತೇಳಿ ನನಗೆ ಬಹಳ ಸಂತೋಷ ಆಯಿತು. ಅವ್ರು ಹೇಳಿದ ತಕ್ಷಣ ನಾನು ಹೇಳಿದೆ, ನಾನು ಇರ್ತೀನಿ ಸರ್ ನಿಮ್ಮ ಜೊತೆನಲ್ಲಿ. ನಮ್ಮೆಲ್ಲ KSRTC, BMTC ಮತ್ತು NW, NE KRTC ಜನ ಎಲ್ಲ ಏನಿದ್ದಾರೆ ನಾವೆಲ್ಲರೂ ನಿಮ್ಮ ಜೊತೆನಲ್ಲಿ ಇರ್ತೀವಿ. ನಮಗೂ ಬೇಕು ಪೆನ್ಷನ್ ಬೇಕು. ನಮಗೂ ಅವರು ರಮಾಕಾಂತ್ ಅವ್ರು ಎಕ್ಸ್ಪ್ಲೈನ್ ಮಾಡ್ದಂಗೆ ಬರೀ 1,500 2,000 ಪೆನ್ಷನ್ ಮಾಡಿದ್ರೆ ನಮಗೂ ಯಾರು ಮನೆಯನ್ನ ಕೇರ್ ಮಾಡೋರಿಲ್ಲ. ಜೊತೆಗೆ ನಮ್ಮ ಒಂದು ಮೆಡಿಕಲ್ ಬಿಲ್ ಕೂಡ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಕೂಡ ಇದ್ದೇವೆ. ನಾವು ನಿಮ್ಮ ಜೊತೆ ಇರ್ತೇವೆ. हम आपका साथ है सर. थैंक यू ವೆರಿ ಮಚ್. ಆನಂದ್ ಅವರಿಗೆ ಸೂಕ್ಷ್ಮ ತಿಳಿಸ್ಕೊಟ್ಟಂತ ಆನಂದ್ ಅವರಿಗೆ ವಂದಿಸ್ತಾ, ಹಾಗೆ ಮುಂದೆ ಬಾಲಾಜಿ ಅಂತ ದಯಮಾಡಿ 2 ನಿಮಿಷ ಮಾತನಾಡಬೇಕಂತ ಹೇಳ್ತಾ. ಐ ಆಮ್ ಬಾಲಾಜಿ ಫ್ರಮ್ ಚೆನ್ನೈ. ಸ್ವಲ್ಪ ಕನ್ನಡ ಗೊತ್ತು, ನಾನು ಟ್ರೈ ಮಾಡಿದ್ದೀನಿ, ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಆಫ್ ಯು. ಇಲ್ಲಿ ಎಲ್ಲ ಆರ್ಗನೈಸೇಷನ್ ಇಂದ ಬಂದಿದ್ದೀರಿ, ಇಷ್ಟು ಜನ ಇದ್ದೀರಿ, ಇಷ್ಟು ಲೀಡರ್ಸ್ ಆಲ್ಸೋ ಇದ್ದೀರಿ. Thank you very much to make this possible. I should thank and congratulate Mr. Nargunji, Mr. Swamiji and Mr. Natarajanji and others, Mr. Madan Mohanji for very good translation, giving it to make you all aware about what is happening over here. As such, Southern India is important for this pensioner strike.
for this EPFO. Why no? If you say southern India from Maharashtra, Karnataka, Andhra Pradesh, Tamil Nadu, Telangana and all, we are having 52% of PF contributors. In that, Karnataka is number 2, next to Maharashtra. So all these pensioners over here, apart from this, ಶ್ರೀಯುತ ಬಾಲಾಜಿಯವರು ಒಂಥರ ಡಾಟಾ ಬ್ಯಾಂಕ್ ಇದ್ದಾಗೆ. ಇವತ್ತು ಕಂಪ್ಯೂಟರ್ ಅಂತ ನಿಮ್ಗೆ ಗೊತ್ತಿದೆ, ಇವರಂತ ಮೇಧಾವಿ ಕಂಪ್ಯೂಟರ್ ಇದ್ದಾಗೆ. ಅವ್ರ ಹತ್ರ ಇಲ್ಲದೆ ಇರೋ ಡಾಟಾ ಇಲ್ಲ. ಅವ್ರು ಕೊಟ್ಟ ಎರಡು ಡಾಟಾ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು, ಇಡೀ ದೇಶದಲ್ಲಿ ಮೊಟ್ಟ ಮೊದಲ PF ಕಾಂಟ್ರಿಬ್ಯೂಷನ್ ಇರುವಂಥದ್ದು ಮಹಾರಾಷ್ಟ್ರ, ಎರಡನೇ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇರುವಂಥದ್ದು ನಮ್ಮ ಕರ್ನಾಟಕ. ಟೋಟಲ್ ಸೌತ್ ಇಂಡಿಯಾದಲ್ಲಿ ಲೆಕ್ಕ ಹಾಕಿದ್ರೆ ಭಾರತ ದೇಶದ ಟೋಟಲ್ ಕಾಂಟ್ರಿಬ್ಯೂಷನ್ ಅಲ್ಲಿ ಸೌತ್ ಇಂಡಿಯನ್ ಕಾಂಟ್ರಿಬ್ಯೂಷನ್ ಇರೋದು ಅರ್ಧಕ್ಕರ್ಧ 50%. ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಇವರು ರಿಟೈರ್ಡ್ ಆಗಿಲ್ಲ, ಆದರೆ EPF 95ನ ಬೆನ್ನೆಲುಬಾಗಿ ಅಶೋಕ್ ರಾವತ್ ಅವರನ್ನ ಸಪೋರ್ಟ್ ಮಾಡ್ತಾ ತಮಿಳುನಾಡಿನಲ್ಲಿ ಸಂಚಲನವನ್ನು ಮೂಡಿಸಿರುವಂತ ಒಬ್ಬ ಯುವಕ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಅಭಿಮಾನ ಅದು. so as such, we are all here for pension, meager pension we are getting it. We are asking from the government. Many people doesn't know that we are asking our own money. As Mr. Nargan Sahab also said, we have been paying 417 rupees, 541 rupees. And now from 2014, we are paying 1,250. It is our money over there. Around 7 lakh crores are there. As on the recent data, 73 lakh pensioners are there. For the past few years, even if you take 6 months average, 6 years average, the rise in pension corpus is 20%. Whereas pension, ಕೊಡ್ತಾರಲ್ಲ ಒಂದು ವರ್ಷಕ್ಕೆ pension last year as per the data, it is only 13,000 crores they are giving. With the withdrawal benefits, it comes to only